ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಕನ್ಸೆಪ್ಟ್ ಏನಪ್ಪ ಅಂದರೆ ದಿನನಿತ್ಯ ಪ್ರಚಲಿತದಲ್ಲಿರುವ ಜಿ ಎಸ್ ಟಿ ಎಂಬ ಒಂದು ಕನ್ಸೆಪ್ಟ್ ಇದೆ ಸ್ನೇಹಿತರೆ. ಜಿ ಎಸ್ ಟಿ ಅಂದರೆ ಏನು ಅಂದರೆ ಸರಕು ಮತ್ತು ಸೇವಾ ತೆರಿಗೆ. ಈ ಸರಕು ಮತ್ತು ಸೇವಾ ತೆರಿಗೆ ಇದೊಂದು ಜಿ ಎಸ್ ಟಿ ಅಂತ ಹೇಳ್ಬೋದು. ಇದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದು ಪರೋಕ್ಷ ತೆರಿಗೆ ಅಂತ ಹೇಳ್ಬೋದು. ಇನ್ಕಮ್ ಟ್ಯಾಕ್ಸ್ ಪ್ರತ್ಯಕ್ಷ ತೆರಿಗೆ ಆದರೆ ಇದು ಪರೋಕ್ಷ ತೆರಿಗೆ ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಆದರೆ ಜಿ ಎಸ್ ಟಿ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತದೆ. ಈ ಜಿ ಎಸ್ ಟಿ ಬಗ್ಗೆ ನಾವು ಹಿಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಸಂಪೂರ್ಣ ಹೆಸರು ಅಂದರೆ ಇದರ ಫುಲ್ ಫಾರ್ಮ್ ಯಾವುದು ಏನಪ್ಪ ಅಂದರೆ ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಸ್ವರೂಪ ಇದು ಇಡೀ ದೇಶಕ್ಕೆ ಅನ್ವಯವಾಗುವ ಒಂದು ಸಮಗ್ರ ಪರೋಕ್ಷ ತೆರಿಗೆ. ಅಂದರೆ ಇಡೀ ದೇಶಕ್ಕೆ ಅನ್ವಯವಾಗುವ ಒಂದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದರೆ ಹಿಂದಿನ ಅಂದರೆ 2017ಕ್ಕಿಂತ ಮೊದಲು ನಮ್ಮ ಭಾರತ ದೇಶದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ವ್ಯಾಟ್ ಎಂಬ ತೆರಿಗೆ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಆ ವ್ಯಾಟ್ ಎಂಬ ತೆರಿಗೆ ರದ್ದಾಗಿ ಇಡೀ ದೇಶದಂಥ ಒಂದು ದೇಶ ಒಂದು ತೆರಿಗೆ ಎಂಬ ಅಡಿಯಲ್ಲಿ ಜಿ ಎಸ್ ಟಿ ಎಂಬುದು ಸ್ಥಾಪನೆಗೊಂಡಿತು. ಭಾರತ ದೇಶವು ಜಿ ಎಸ್ ಟಿ ಎಂಬ ಕಾನ್ಸೆಪ್ಟನ್ನು ಕೆನಡಾ ದೇಶದಿಂದ ಎರವಲು ಪಡೆಯಲಾಗಿದೆ. ಇಡೀ ಪ್ರಪಂಚದಲ್ಲಿ ಜಿ ಎಸ್ ಟಿಯನ್ನು ಅಳವಡಿಸಿಕೊಂಡ ಮೊದಲ ದೇಶ ಯಾವುದಪ್ಪ ಅಂದರೆ ಫ್ರಾನ್ಸ್ ದೇಶ ಅಳವಡಿಸಿಕೊಂಡಿದೆ. ಆದರೆ ಭಾರತ ದೇಶವು ಕೆನಡಾ ಸರ್ಕಾರದಿಂದ ಜಿ ಎಸ್ ಟಿಯನ್ನು ಎರವಲು ಪಡೆಯಲಾಗಿದೆ ಅಥವಾ ಅಳವಡಿಸಿಕೊಳ್ಳಲಾಗಿದೆ. ಈ ಜಿ ಎಸ್ ಟಿ ಎಂಬುದು ಗ್ರಾಹಕ ಅಥವಾ ಸೇವೆಗಳನ್ನು ಖರೀದಿಸುವ ಇದನ್ನು ಪಾವತಿಸುತ್ತಾರೆ ಸ್ನೇಹಿತರೆ. ಈ ಜಿ ಎಸ್ ಟಿಯ ಒಂದು ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಏನಂದರೆ, ಇದರ ಥೀಮ್ ಏನಂದರೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಎಂಬ ಇದರ ಘೋಷ ವ್ಯಾಖ್ಯೆಯಲ್ಲಿ ಇಡೀ ದೇಶಕ್ಕೆ ಅನ್ವಯವಾಗುವ ಒಂದು ತೆರಿಗೆ ವ್ಯವಸ್ಥೆಯ ಏಕರೂಪಗೊಳಿಸಲು ಇದು ಒಂದು ಜಿ ಎಸ್ ಟಿ ವ್ಯವಸ್ಥೆ ಆಗಿದೆ. ಜಾರಿಗೆ ಬಂದ ದಿನಾಂಕ ಅಂದರೆ ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಇಡೀ ಭಾರತ ದೇಶದಲ್ಲಿ ಜಿ ಎಸ್ ಟಿಯು ಜುಲೈ 1, 2017ರಂದು ಅಧಿಕೃತವಾಗಿ ಅನುಷ್ಠಾನಕ್ಕಾಗಿ ಬಂದಿತ್ತು ಸ್ನೇಹಿತರೆ. ಅದರಿಂದ ಪ್ರತಿ ವರ್ಷ ಜುಲೈ 1ನೇ ತಾರೀಕನ್ನು ಏನೆಂದು ಆಚರಣೆ ಮಾಡ್ತೀವಿ ಅಂದರೆ ಜಿ ಎಸ್ ಟಿ ಡೇ ಎಂದು ಆಚರಣೆ ಮಾಡಲಾಗುತ್ತದೆ. ಸಂವಿಧಾನಬದ್ಧವಾಗಿ ಈ ಜಿ ಎಸ್ ಟಿ ಎಂಬುದು ಸ್ಥಾಪನೆಗೊಂಡಿದೆ. ಅಂದರೆ ಜಿ ಎಸ್ ಟಿಯು ಸಂವಿಧಾನದ 101ನೇ ಸಂವಿಧಾನ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಮುಖಾಂತರ 2016ರ ಮೂಲಕ ಜಾರಿಗೆ ತರಲಾಗಿದೆ. ಸಂಸತ್ತಿನಲ್ಲಿ ಇದನ್ನು ಮಂಡಿಸಿದಾಗ ಇದು ಸಂವಿಧಾನ ತಿದ್ದುಪಡಿ ಅಂದರೆ ಅಮೆಂಡ್ಮೆಂಟ್ ಎಷ್ಟನೇ ತಿದ್ದುಪಡಿಯಪ್ಪ ಅಂದರೆ 122ನೇ ವಿಧೇಯಕ ಬಿಲ್ಲನ್ನು ಅಂಗೀಕರಿಸಲಾಗಿತ್ತು. ತೆರಿಗೆಗಳ ವಿಲೀನ ಅಂದರೆ ಜಿ ಎಸ್ ಟಿ ಜಾರಿಗೆ ಮುನ್ನ ಇದ್ದ ಕೇಂದ್ರ ಅಬಕಾರಿ ಸುಂಕ, ಸೇವಾ ತೆರಿಗೆ ಹಾಗೂ ರಾಜ್ಯಗಳಲ್ಲಿ ಜಾರಿಗೆ ಇದ್ದ ವ್ಯಾಟ್ ತೆರಿಗೆ ಅಥವಾ ಪ್ರವೇಶ ತೆರಿಗೆ, ಐಷಾರಾಮಿ ತೆರಿಗೆ ಮುಂತಾದ 10 ಪರೋಕ್ಷ ತೆರಿಗೆಗಳನ್ನು ಇದರಲ್ಲಿ ವಿಲೀನಗೊಳಿಸಲಾಗಿದೆ. ಅಂದರೆ ಇಡೀ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಂದರೆ ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು. ಅಂದರೆ ಜಮ್ಮು ಕಾಶ್ಮೀರ ಅವಾಗಿದ್ದಿಲ್ಲ ಸ್ನೇಹಿತರೆ, ಈಗ ಜಮ್ಮು ಕಾಶ್ಮೀರಲ್ಲೂ ಸಹ ಜಿ ಎಸ್ ಟಿ ಜಾರಿಯಲ್ಲಿದೆ. ಯಾಕಪ್ಪ ಅಂದರೆ ಜಮ್ಮು ಕಾಶ್ಮೀರಲ್ಲಿ ವಿಭಾಗವಾಯಿತು, ಅದು ಸಹ ರಾಜ್ಯವಾಗಿ ಸ್ಥಾಪನೆಗೊಂಡಿರ್ತದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ 28 ರಾಜ್ಯಗಳಲ್ಲಿ ಬೇರೆ ಬೇರೆ ತೆರಿಗೆಗಳಿದ್ದು ಆ ತೆರಿಗೆಗಳೆಲ್ಲ ಒಟ್ಟುಗೂಡಿಸಿ ಒಂದೇ ತೆರಿಗೆ ಮಾಡಿದರೆ ಅದೇ ಜಿ ಎಸ್ ಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಜಿ ಎಸ್ ಟಿಯಲ್ಲಿ ವಿಧಗಳಿದ್ದಾವೆ ಸ್ನೇಹಿತರೆ. ಯಾವ ರೀತಿ ಟೈಪ್ಸ್ ಆಫ್ ಜಿ ಎಸ್ ಟಿ ಅಂತ ಕಾಣ್ತೀವಿ. ಭಾರತವು ಒಕ್ಕೂಟ ವ್ಯವಸ್ಥೆಯ ಹೊಂದಿರುವ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರದ ಆದಾಯ ಲಭಿಸುವಂತೆ ಜಿ ಎಸ್ ಟಿಯನ್ನು ಪ್ರಮುಖವಾಗಿ 4 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅಂದರೆ ಜಿ ಎಸ್ ಟಿಯಲ್ಲಿ 4 ವಿಧಗಳಿದೆ ಸ್ನೇಹಿತರೆ. ಭಾರತ ದೇಶ ಒಂದು ಒಕ್ಕೂಟ ಸರ್ಕಾರವಾಗಿದೆ. ಅಂದರೆ ಅಲ್ಲಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ. ಅದಕ್ಕಾಗಿ
ಇದು ಒಂದು ಒಕ್ಕೂಟ ಸರ್ಕಾರವಾಗಿದ್ದರಿಂದ ಜಿ ಎಸ್ ಟಿಯಲ್ಲಿ ಒಟ್ಟು ಪ್ರಕಾರಪ್ಪ ಅಂದರೆ 4 ಪ್ರಕಾರದ ಜಿ ಎಸ್ ಟಿನ ಕಾಣ್ತೀವಿ. ಒಂದು ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸಿ ಜಿ ಎಸ್ ಟಿ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಅದೇ ರೀತಿ ಎರಡನೇದಂದರೆ ಎಸ್ ಜಿ ಎಸ್ ಟಿ ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಅದೇ ರೀತಿ ಐ ಜಿ ಎಸ್ ಟಿ ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅದೇ ರೀತಿ ಯು ಟಿ ಜಿ ಎಸ್ ಅಂದರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ನಾವು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಭಾರತ ದೇಶದಲ್ಲಿ 28 ಕೇಂದ್ರಾಡಳಿತ ಪ್ರದೇಶಗಳು ನಾವು ಕಾಣಬಹುದು. ಅದಕ್ಕಾಗಿ ಈ ಕೇಂದ್ರಾಡಳಿತ ಪ್ರದೇಶಗಳು ಏನು ಕರಿತೀವಿ ಅಂದರೆ ಯು ಟಿ ಜಿ ಎಸ್ ಟಿ ಅಂತ ಕರಿತೀವಿ. 4 ವಿಧಗಳಿವೆ. ಈಗ ನಾವು ಒಂದನೇದಾಗಿ ಸಿ ಜಿ ಎಸ್ ಟಿ ಅಂದರೆ ಏನು? ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದೇ ರಾಜ್ಯದ ಒಳಗೆ ನಡೆಯುವ ವ್ಯಾಪಾರ ವಹಿವಾಟುಗಳ ಮೇಲೆ ಕೇಂದ್ರ ಸರ್ಕಾರವು ಈ ತೆರಿಗೆಯನ್ನು ವಿಧಿಸುವ ಮತ್ತು ಸಂಗ್ರಹಿಸಿದರೆ ಇದರ ಆದಾಯ ಕೇಂದ್ರ ಸರ್ಕಾರಕ್ಕೆ ಸೇರುತ್ತದೆ. ಅಂದರೆ ಕೇಂದ್ರ ಸರ್ಕಾರದ ಒಂದು ಸಮೂಹಕ್ಕೆ ಒಳಪಟ್ಟಿರುವ ಒಂದು ರಾಜ್ಯದಲ್ಲಿ ಆ ರಾಜ್ಯದ ಒಳಗಡೆ ವ್ಯಾಪಾರ ವಹಿವಾಟುಗಳ ಮೇಲೆ ನಡೆದರೆ ಕೇಂದ್ರ ಸರ್ಕಾರ ಈ ತೆರಿಗೆಯನ್ನು ವಿಧಿಸಿದರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ಎಸ್ ಜಿ ಎಸ್ ಟಿ ಅಂದರೆ ರಾಜ್ಯ ಸರ್ಕಾರ ಮತ್ತು ಸೇವಾ ತೆರಿಗೆ ಅಂದರೆ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಒಂದೇ ರಾಜ್ಯದ ಒಳಗೆ ನಡೆಯುವ ವಹಿವಾಟುಗಳ ಮೇಲೆ ಆಯಾ ರಾಜ್ಯ ಸರ್ಕಾರಗಳು ವ್ಯಾಪಾರ ನಡೆಸಿದರೆ ಒಟ್ಟು ಜಿ ಎಸ್ ಟಿಲಿ ಅರ್ಧ ಭಾಗ ಸಿ ಜಿ ಎಸ್ ಟಿ ಹಾಗೂ ಇನ್ನರ್ಧ ಭಾಗ ಎಸ್ ಜಿ ಎಸ್ ಟಿಗೆ ಹೋಗಿರುತ್ತದೆ. ಅಂದರೆ ಇಲ್ಲಿ ನೋಡಿ ಕಾನ್ಸೆಪ್ಟಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಪ್ಪ ವಹಿವಾಟುಗಳು ಮಾಡಿದಾಗ ಅಥವಾ ಕರ್ನಾಟಕ ರಾಜ್ಯದೊಳಗಡೆ ವಹಿವಾಟು ನಡೆದಾಗ ಅಲ್ಲಿ ವಿಭಾಗವಾಗ್ತದೆ ಸ್ನೇಹಿತರೆ. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅರ್ಧ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ, ಅರ್ಧ ಸ್ಟೇಟ್ ಗೌರ್ಮೆಂಟ್ಗೆ ಹೋಗ್ತದೆ. ಅದಕ್ಕೋಸ್ಕರ ನಾವು ಎಸ್ ಜಿ ಎಸ್ ಟಿ ಅಂತ ಕರಿತೀವಿ. ಐ ಜಿ ಎಸ್ ಟಿ ಅಂದರೆ ಏನು? ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಸಂಯೋಜಿತ ಸರಕು ಮತ್ತು ಸೇವಾ ತೆರಿಗೆ ಎರಡು ಬೇರೆ ಬೇರೆ ರಾಜ್ಯಗಳ ನಡುವೆ ಅಥವಾ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಸರಕು ಮತ್ತು ಸೇವೆಗಳ ವಹಿವಾಟಿನ ಮೇಲೆ ಇದನ್ನು ವಿಧಿಸಲಾಗುತ್ತದೆ. ಇದನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿ ಬಳಿಕ ಗ್ರಾಹಕರಿರುವ ರಾಜ್ಯಕ್ಕೆ ಅದರ ಪಾಲನ್ನು ಹಂಚುತ್ತದೆ. ಉದಾಹರಣೆ ನೋಡಿ, ಈಗ ಕರ್ನಾಟಕ ತೆಲಂಗಾಣದ ಮಧ್ಯೆ ವ್ಯಾಪಾರ ವಹಿವಾಟುಗಳು ನಡೆದಿರ್ತದೆ. ಈ ವ್ಯಾಪಾರ ವಹಿವಾಟುಗಳು ನಡೆದಾಗ ಯಾವ ಜಿ ಎಸ್ ಟಿನ ಅಪ್ಲೈ ಮಾಡಬೇಕಪ್ಪ ಅಂದರೆ ಅವಾಗ ಐ ಜಿ ಎಸ್ ಟಿ. ಈ ಕರ್ನಾಟಕದ ಕಸ್ಟಮರ್ ಇದ್ದಿರ್ತಾರೆ, ಅವ್ರು ಏನು ಮಾಡ್ತಾರೆ, ತೆಲಂಗಾಣಕ್ಕೆ ಒಂದು ವಹಿವಾಟು ಅಂದರೆ ಮಾರಾಟ ಮಾಡಿರ್ತಾರೆ. ಅವಾಗ ಏನು ಮಾಡ್ತಪ್ಪ ಅಂದರೆ ಕೇಂದ್ರ ಸರ್ಕಾರ ತನ್ನ ಅಂದರೆ ಅಲ್ಲಿಂದ ಸಂಗ್ರಹಣೆ ಮಾಡಿ ಯಾವ ರಾಜ್ಯದ ಒಬ್ಬ ಗ್ರಾಹಕರ ಅಥವಾ ಕಸ್ಟಮರ್ ಆಗಿರ್ತಾರ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಅದು ಆ ರಾಜ್ಯಕ್ಕೆ ಅದರ ಪಾಲನ್ನು ಹಂಚುತ್ತಾರೆ. ಇದು ಐ ಜಿ ಎಸ್ ಟಿ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಮಧ್ಯೆ ವ್ಯಾಪಾರ ವಹಿವಾಟುಗಳು ನಡೆಯುವುದೇ ಐ ಜಿ ಎಸ್ ಟಿ. ಯು ಟಿ ಜಿ ಎಸ್ ಟಿ ಗೊತ್ತಿರ್ತದೆ ಯಾವ ರೀತಿ ರಾಜ್ಯದೊಳಗೆ ನಡೀತದೆ. ಅದೇ ರೀತಿ ಕೇಂದ್ರದ ಒಳಗೆ ನಡೆಯುವ ಒಂದು ಕೇಂದ್ರಾಡಳಿತ ಪ್ರದೇಶದ ಒಳಗೆ ನಡೆಯುವ ವಹಿವಾಟುಗಳು ಅಥವಾ ವ್ಯಾಪಾರಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಭಾರತದಲ್ಲಿ ಜಿ ಎಸ್ ಟಿ ಮಂಡಳಿ ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ಸಾಮಾನ್ಯ ಜನರ ಬಳಕೆಯನ್ನು ಆಧರಿಸಿ ಪ್ರಮುಖವಾಗಿ 5 ತೆರಿಗೆಗಳನ್ನು ಅಥವಾ ಸ್ಲ್ಯಾಬ್ ಅಂತ ಕರಿತೀವಿ. ಈ ಸ್ಲ್ಯಾಬ್ಗಳಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ನೋಡಿಕೊಳ್ಳಿ. 0 ಇರುತ್ತದೆ, 5%, 12%, 15%. ಈ 28% ಬದಲಾಗಿ 40% ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕು ನೀವು. 0, 5, 12, 18, 40%. ಈ ವಿನಾಯಿತಿ 0%. ಅಗತ್ಯ ದಿನಬಳಕೆ ವಸ್ತುಗಳು, ಬೀಡಿ, ಧಾನ್ಯಗಳು, ಹಸಿ ತರಕಾರಿಗಳು, ಉಪ್ಪು, ಹಾಲು, ಮೊಟ್ಟೆ, ಮೊಸರು, ಮುದ್ರಿತ ಪುಸ್ತಕಗಳ ಮತ್ತು ಪ್ರತಿಗಳು ಇವೆಲ್ಲ ವಿನಾಯಿತಿ ನೀಡಲಾಗಿದೆ. ಇವು ಜಿ ಎಸ್ ಟಿ ಅಡಿ ಅಂದರೆ 0 ಜಿ ಎಸ್ ಟಿ ಅಡಿಯಲ್ಲಿ ಕಂಡುಬರುತ್ತವೆ. 5% ಜಿ ಎಸ್ ಟಿ ಅಡಿಯಲ್ಲಿ ಅಂದರೆ ಸಾಮಾನ್ಯ ಬಳಕೆ ವಸ್ತುಗಳು, ಸಕ್ಕರೆ ಆಗಿರುವುದು, ಚಹಾ ಆಗಿರುವುದು, ಕಾಫಿ ಆಗಿರ್ಬೋದು, ಬೀಜಗಳಾಗಿರ್ಬೋದು, ಖಾದ್ಯ ತೈಲ, ಅಡುಗೆ ಎಣ್ಣೆ ಇವೆಲ್ಲ ಎಲ್ಲಪ್ಪ ಅಂದರೆ 5% ಜಿ ಎಸ್ ಟಿ ಅಡಿಯಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 12% ಜಿ ಎಸ್ ಟಿ ಅಡಿಯಲ್ಲಿ ಬರುವ ವಸ್ತುಗಳಂದರೆ ಒಣ ಹಣ್ಣುಗಳಾಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಮೊಬೈಲ್ಸ್ ಫೋನ್ಗಳಾಗಿರ್ಬೋದು, ಬಿಸ್ನೆಸ್ ಕಾಲ್ಸ್, ವಿಮಾನ ಟಿಕೆಟ್ಗಳಾಗಿರ್ಬೋದು ಮುಂತಾದವುಗಳನ್ನು 12% ಕಾಣ್ತೀವಿ. ಅದೇ ರೀತಿ 18% ಹೆಚ್ಚು ಬಳಕೆಯಾಗುವ ಕೈಗಾರಿಕಾ ಸೇವಾ ವಲಯ, ಸೋಪು, ಟೂತ್ಪೇಸ್ಟು, ಆಯಿಲು, ಐಸ್ ಕ್ರೀಮ್, ಎಲೆಕ್ಟ್ರಾನಿಕ್ ವಸ್ತುಗಳು,
ಮತ್ತು ಬ್ಯಾಂಕಿಂಗ್ ಸೇವೆಗಳು ಎಲ್ಲಿ ಕಂಡುಬರ್ತಪ್ಪ ಅಂದರೆ ಇದು 18ರ GST ಅಡಿಯಲ್ಲಿ ಕಂಡುಬರ್ತವೆ. ಅದೇ ರೀತಿ 40% ಅಡಿಯಲ್ಲಿ ಕಂಡುಬರುವ ಐಷಾರಾಮಿ ಮತ್ತು ಹಾನಿಕರ ವಸ್ತುಗಳು, ಮೋಟಾರ್ ಕಾರುಗಳು, AC, ರಿಫ್ರಿಜರೇಟರ್, ಸಿಗರೇಟ್, ತಂಬಾಕು ಉತ್ಪನ್ನಗಳು, ಆನ್ಲೈನ್ ಗೇಮಿಂಗ್, ಬೆಟ್ಟಿಂಗ್ ಮತ್ತು ಮುಂತಾದವುಗಳನ್ನು 40% ಅಡಿ GST ಅಡಿಯಲ್ಲಿ ನಾವು ಕಂಡುಬರುತ್ತವೆ ಸ್ನೇಹಿತರೆ. ಅತ್ಯಂತ ಪ್ರಮುಖ ವಿನಾಯಿತಿಗಳೆಂದರೆ ಪೆಟ್ರೋಲಿಯಂ ಮೇಲೆ ಯಾವುದೇ GST ಇರುವುದಿಲ್ಲ, ಆಲ್ಕೋಹಾಲ್ ಮೇಲೆ ಯಾವುದೇ GST ಇರುವುದಿಲ್ಲ, ಡೀಸೆಲ್ ಮೇಲೆ ಯಾವುದೇ GST ಇರಲ್ಲ, ನೈಸರ್ಗಿಕ ಅನಿಲದ ಮೇಲೆ GST ಇರಲ್ಲ, ವಿಮಾನ ಇಂಧನ ಅಂದರೆ ಅದೇ ವಿಮಾನ ಇಂಧನ ಅಂದರೆ ವಿಮಾನ ಪೆಟ್ರೋಲ್ ಅಂತ ಇರ್ತೀವಲ್ಲ ಅದರ ಮೇಲೆ ಯಾವುದೇ GST ಇರುವುದಿಲ್ಲ. ಪ್ರಸ್ತುತ GST ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ಹೊರಗಿಡಲಾದ ಇವುಗಳ ಮೇಲೆ ಹಳೆಯ ಪದ್ಧತಿಯ ತೆರಿಗೆ ಅಥವಾ ರಾಜ್ಯ ಸರ್ಕಾರಗಳು ವ್ಯಾಟ್ ಮತ್ತು ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ವಿಧಿಸುತ್ತವೆ. ಅಂದರೆ ಪೆಟ್ರೋಲ್ ಮೇಲೆ ವ್ಯಾಟು ಅಥವಾ ಸರ್ಕಾರದ ಅಬಕಾರಿ ತೆರಿಗೆ ವಿಧಿಸ್ತಾರೆ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ನೋಡ್ಬೋದಪ್ಪ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ನೋಡ್ಬೋದಪ್ಪ ಅಂದರೆ GST ಮಂಡಳಿ, ಇದು ಭಾಳ ಇಂಪಾರ್ಟೆಂಟು. ಈ GST ಮಂಡಳಿ GST ನಿಯಮಗಳು ಮತ್ತು ತೆರಿಗೆ ದರಗಳು ನಿರ್ಧರಿಸುವ ಅತ್ಯುನ್ನತ ಒಂದು ಸಂವಿಧಾನಿಕ ಸಂಸ್ಥೆ GST ಮಂಡಳಿ ಆಗಿರುತ್ತೆ ಸ್ನೇಹಿತರೆ. ಸಂವಿಧಾನಬದ್ಧವಾಗಿ GST ಮಂಡಳಿಯು ಭಾರತೀಯ ಸಂವಿಧಾನದ ಹೊಸ ವಿಧಿ ಅಂದರೆ ಒಂದು ಹೊಸ ವಿಧಿ ಕ್ರಿಯೇಟ್ ಮಾಡಿದರೆ 279A ಆರ್ಟಿಕಲ್ ಅಡಿಯಲ್ಲಿ ಅಂದರೆ 279A ಆರ್ಟಿಕಲ್ ಅಡಿಯಲ್ಲಿ ಈ ರಾಷ್ಟ್ರಪತಿಗಳ ಆದೇಶದ ಮೂಲಕ ಸ್ಥಾಪಿಸಲಾದ ಒಂದು GST ಮಂಡಳಿ ಅಂತ ಹೇಳ್ಬೋದು. ಅಂದರೆ ಎಷ್ಟನೇ ಆರ್ಟಿಕಲ್ ಅದು ಎಕ್ಸಾಮಲ್ಲಿ ಕೇಳಿದರೆ ಮುಂದೂ ಸಹ ಎಕ್ಸಾಮಲ್ಲಿ ಕೇಳ್ತಾರೆ. 279A ವಿಧಿ ಅಡಿಯಲ್ಲಿ GST ಮಂಡಳಿ ರಾಷ್ಟ್ರಪತಿಯ ಆದೇಶದ ಮುಖಾಂತರ ಸ್ಥಾಪಿಸಲಾಗಿದೆ. ಈ GST ಮಂಡಳಿಯ ಅಧ್ಯಕ್ಷರು ಯಾರಿರ್ತಾರಪ್ಪ ಅಂದರೆ ಇದು ನೇರವಾಗಿ ಕ್ವಶನ್ ಕೇಳ್ತಾರೆ. ಆಲ್ರೆಡಿ ಕೇಳಿದ್ರೆ ಸ್ನೇಹಿತರೆ, ಹಣಕಾಸು ಸಚಿವರು ಅಂದರೆ ಭಾರತ ದೇಶದ ಹಣಕಾಸು ಸಚಿವರು. ಈ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಯಾರಿದ್ದಾರಪ್ಪ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಈ GST ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ ಸ್ನೇಹಿತರೆ, ಪದನಿಮಿತ ಅಧ್ಯಕ್ಷರಾಗಿರುತ್ತಾರೆ. ಅದರ ಜೊತೆಗೆ ಇದರ ಸದಸ್ಯರಂದರೆ ಕೇಂದ್ರ ಹಣಕಾಸು ರಾಜ್ಯ ಸಚಿವರು ಹಾಗೂ ಭಾರತದ ಎಲ್ಲ ರಾಜ್ಯಗಳ ಮತ್ತು ವಿಧಾನಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ದೆಹಲಿ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು. ಈ ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಏನಿರುತ್ತಪ್ಪ ಅಂದರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಇವು ರಾಜ್ಯಗಳ ಸ್ಥಾನಮಾನ ಪಡೆದುಕೊಂಡಿರ್ತವೆ. ಅದಕ್ಕಾಗಿ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿದೆ. ಈ ವಿಧಾನಸಭೆ ಅಸ್ತಿತ್ವದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಅಲ್ಲಿನ ಹಣಕಾಸು ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ GST ಮಂಡಳಿಯ ಸದಸ್ಯರು ಯಾರಾಗಿರ್ತಾರಪ್ಪ ಅಂದರೆ ಉದಾಹರಣೆ ಸಿದ್ದರಾಮಯ್ಯನವರು ಯಾಕೆ ಆಗಿರ್ತಾರಪ್ಪ ಅಂದರೆ ಅವರೇ ಈಗ ಕರ್ನಾಟಕದಲ್ಲಿ ಹಣಕಾಸು ಮಂತ್ರಿ ಆಗಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗಿರುತ್ತಾರೆ. ಮತದಾನ ವ್ಯವಸ್ಥೆ ವಿಧಾನಗಳು ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಕನಿಷ್ಠ ಮುಕ್ಕಾಲು ಭಾಗ 75% ಅಥವಾ 3/4 ಬಹುಮತ ಅಗತ್ಯವಿದ್ದರೆ ಕೇಂದ್ರ ಸರ್ಕಾರದ ಮೌಲ್ಯ ಒಟ್ಟು ಚಲಾವಣೆಯಾದ ಮತಗಳಲ್ಲಿ 1/3 1/3 ಭಾಗವಾಗಿರುತ್ತದೆ. ರಾಜ್ಯ ಸರ್ಕಾರ ಮತದ ಮೌಲ್ಯ ಎಲ್ಲ ರಾಜ್ಯಗಳ ಒಟ್ಟು ಮತಗಳ ಸೇರಿ 2/3 2/3 ಭಾಗಕ್ಕೆ ಸಮವಾಗಿರುತ್ತದೆ ಸ್ನೇಹಿತರೆ. ಮುಖ್ಯ ಜವಾಬ್ದಾರಿಗಳು ತೆರಿಗೆ ದರಗಳಲ್ಲಿ ಬದಲಾವಣೆ ತರುವುದು, ಹೊಸ ವಸ್ತುಗಳ GST ವ್ಯಾಪ್ತಿಗೆ ಸೇರಿಸುವುದು ಅಥವಾ ಕೈ ಬಿಡುವುದರ ಬಗ್ಗೆ ಚಿಂತನೆ ಮಾಡುವುದೇ ಈ GST ಮಂಡಳಿಯ ಉದ್ದೇಶವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.